ಈಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಅಪ್ಡೇಟ್ ಆಗ್ತಾ ಇದೆ. ನ್ಯಾಯಾಲಯದಲ್ಲಿ ಪತಿ ಪತ್ನಿ ನಡುವೆ ಕಲಹ, ನ್ಯಾಯಾಲಯದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಗಂಡ. ಬನಟ್ಟಿ ನ್ಯಾಯಾಲಯ ಆವರಣದಲ್ಲಿ ಈ ಘಟನೆ ಜರುಗಿದೆ ಎಂದು ಮಾಹಿತಿ ಲಭ್ಯವಾಗಿದ್ದು, ಬಾಗಲಕೋಟೆ ಜಿಲ್ಲೆ ಬನ್ನಟ್ಟಿ ತಾಲೂಕಿನ ಜಗದಾಳ ಗ್ರಾಮದ ಯಾಕೂಬ್ ದೊಡ್ಡಮನಿ ಉರ್ಫ್ ಮಾದರ್ 35 ವರ್ಷದ ವ್ಯಕ್ತಿ ಹೆಂಡತಿಯ ಬೇಸರಕ್ಕೆ ಆತ್ಮಹತ್ಯೆಗೆ ನ್ಯಾಯಾಲಯದಲ್ಲಿ ಯತ್ನಿಸಿದ್ದಾನೆಂದು ಮಾಹಿತಿ ಲಭ್ಯವಾಗಿದೆ. ಬನ್ನಟ್ಟಿ ತಾಲೂಕಿನ ಜಗದಾಳ ಗ್ರಾಮದ ನಿವಾಸಿಯಾಗಿದ್ದು, ಜೀವನ ನಿರ್ವಹಣೆ ಕುರಿತು ಆತನ ಹೆಂಡತಿ ನ್ಯಾಯಾಲಯದಲ್ಲಿ ದಾವೆ ಹಾಕಿದ್ದಾಳೆಂದು ಮಾಹಿತಿ ಲಭ್ಯವಾಗಿರುತ್ತದೆ. ಕಳೆದ 9 ವರ್ಷಗಳ ಹಿಂದೆ ಮದುವೆಯಾಗಿದ್ದ ದಂಪತಿಗಳಿಗೆ 2 ಗಂಡು ಮಕ್ಕಳಿದ್ದಾರೆ ಎಂದು 2 ವರ್ಷಗಳಿಂದ ಗಂಡ ಹೆಂಡತಿ ನಡುವೆ ಜಗಳವಾಡುತ್ತಿದ್ದಾರೆಂದು ತಿಳಿದು ಬಂದಿರುತ್ತದೆ. ಹೆಂಡತಿ ಮಾಲಾಶ್ರೀಯ ಬೇಸರಕ್ಕೆ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆಂದು ತಿಳಿದು ಬಂದಿದ್ದು, ಆತ್ಮಹತ್ಯೆ ಯತ್ನಿಸಿದ ಯಾಕೂಬ್ ದೊಡ್ಡಮನಿ ವ್ಯಕ್ತಿಯನ್ನು ಜಮಖಂಡಿ ಉಪವಿಭಾಗ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂದು ಮಾಹಿತಿ ತಿಳಿದು ಬಂದಿರ್ತದೆ. ಬ್ಯಾರ ಆದ ನಂತರ ರೀ 1-2 ವರ್ಷ ಚಲೋ ಅದಾಳ್ರಿ. ಯವು ಹಿಂಗ ಮತ್ತ ಬ್ಯಾರ ಆಗಾಕತ್ತ ಅಕ್ಕನ ಹೆಂಗ್ ಮಾಡೋದು, ಗಂಡ ಐತಿ ಚಲೋ ಅದರಪ್ಪ, 2 ಗಂಡು ಮಕ್ಳದಾವು, ಬ್ಯಾರ ಇದ್ರ ಈರ್ರಿ ಅಂತಂದ್ರಿ. ಅಂದ್ ಕೂಡಲೇ ರೀ 2 ವರ್ಷ ಚಲೋ ಅದಾಳ್ರಿ. ಜಗಳ ಮಾಡಿ ಹೋಗುದ್ರಿ ಬರುದ್ರಿ, ಜಗಳ ಮಾಡಿ ಹೋಗುದ್ರಿ ಬರುದು. ಅವ್ರು ಏನು ಉಸಾದ್ರಿ ಮಾಡ್ತಿರ್ತಿಲ್ಲ ರೀ. ನಮ್ಮನ್ನು 2-3-4 ಸಲ ಬಂದ್ ಬಿಡದ್ರಿ. ಅವ್ರು ಬಂದ್ರು ಮಾರ್ಚ್ 2 ತಾರೀಕು ರೀ ನಾವು ಕೆಲ್ಸಕ್ಕೆ ಹೋಗಿದ್ವಿ. ಅವಕಿನ ಮಗಾನು ಕೆಲ್ಸಕ್ಕೆ ಹೋಗ್ಯಾನ್ರಿ. ಫೋನ್ ಮಾತಾಡ್ತಿಳ್ರಿ. ಆಕಿ ಮಾತಾಡ್ ಸುದೇಕರೆ ಮಾಲವ ಇದನ್ ಹಿಂಗ್ ಮಾತಾಡಬೇಡ, ನಿನ್ ಗಂಡಗ್ ಗೊತ್ತಾದ್ರು ಜಗಳಕ್ ಮೂಲ 2 ಮಕ್ಳಾಗ್ಯಾವ ಸರಿ ಹಂಗೆ ಈರ್ ಅಂತಂದ್ರು ರೀ. ಆಕಿ ನನ್ನ ಮಾತಾ ಕೇಳಿ ನೀ ಏನ್ ಹೇಳ್ತಿ ಅಂತಂದ್ರಿ. ಅಂದ್ರು ಏನ್ ಮಾಡ್ಕೋತಿರ್ ಮಾಡ್ಕೊರ ಇಟ್ಟದ ಆಕ್ತಿ ಹೇಳ್ತಾ ಅಂದ್ರು ನೀವು ತಿಳ್ಕೊರಿ ಅಂದ್ರಿ. ಅವ್ ಕೆಲ್ಸಕ್ಕೆ ಹೋಗಿದಾರೆ. ಕೆಲ್ಸದಿಂದ ಬರ್ಗುಡ್ದು ಮಾತಾಡಕತ್ತೀರಿ. ಮಾತಾಡ್ಗುಡ್ದ ಫೋನ್ ಸಿಕ್ಕತ್ರಿ. ಇದ ನೋಡ್ರಿ ಸೈಬರ್ ಫೋನ್ ರೀ. ಇದ್ರಾಗ ಎಲ್ಲಾ ತರ ಐತಿರ್ದ್ರಾಗ ಇದರಿ ಇಟ್ ಆತ್ಮ ಈ ನಮ್ಮನು ಕರ್ಸಿಲ್ರಿ. ಅಲ್ಲೇ ಯಪ್ಪ ನಮ್ಮೊಬ್ರು ಹೋಗತಿ ಅಂತ ಹುಡುಗನ್ ರಂಬಿಸಿ ಅಲ್ಲೇ ಕರ್ಸ್ಯಾರ. ಕರ್ಸಿದ ನಂತರ ಆಕಿಗ ಹೇಳಿ ಹೊಡೆದ ಕಳ್ಸ್ಯಾರ. ಇನ್ನ ನಿಮ್ಮವ್ರು ನಾ ಕರ್ಕೊಂಡ್ ಹೋಗುದ್ರ ಅಂದಾರು. ಹಿಂಗ್ ಮಾಡ್ಕೊತ ನಿಂತ ಅಂದ್ರ ಹೆಂಗ ಏನಾರ ತಿಳ್ಕೊಂಡ್ ಹೋಗು ಚಂದಂಗ ಅಂತ ಕೇಳಿದ್ರಿ. ಹೇಳ್ಕೊತ ಬರತನ್ರಿ ಗಾಡಿ ಮೇಲೆ. ನೀನು ಹಿಂಗ್ ಮಾತಾಡ ಅವ್ರು ಹಿಂಗ್ ಮಾತಾಡ ಎಲ್ಲಿ ಹೋಗತ್ತ ಪಾಟ್ನ ಗಾಡಿ ಮೇಲೆ ಜಿಗುದನ್ನ ಕರ್ಕೊಂಡ್ ಅಂದ್ರು ಇಂತ ಹೆಣ ಹೆಂಗ್ ಇಟ್ಕೊಂಡ್ ಕುಣದತ್ತ ಇಲ್ಲೆಲ್ಲ ಪೆಟ್ಟೈತ್ರಿ. ಸ್ವಲ್ಪ ದವಾಖಾನಿಗೆ ತೋರ್ಸಿದ್ರಿ. 15,000 ರೂಪಾಯಿ ಆಯ್ತ್ರಿ. ಇರೋತಕ 4 ದಿನ ಹಾಕಿತೀರಿ ಅಂತ ತಿಗಿರತ್ತಂದ ಬಿಟ್ಟು ಬಂದ್ರು. ಬಾಂದ್ರು ಹಿರಿಯನ್ ಕರ್ಕೊಂಡ್ ಅಂದ್ರಿ. ಅವು ಹಿರಿಯನ್ ಕರ್ಕೊಂಡ್ ಹೋಗಿದ್ರಿ. ಜಗಳ ಮಾಡಿ ಕಳಿಸ್ರಿ 2 ದಿನ ನಿಂತ್ರಿ. ಮತ್ ಜಗಳ ಮಾಡಿ ಹೋದ್ರಿ. ಮತ್ತೂ ಕರ್ಯಾಕ್ ಹೋದ್ರಿ 1 ತಿಂಗ್ಳು ಬಿಟ್ಟು. ಮತ್ತೂ ಹಂಗ ಮಾಡಿಲ್ರಿ. ಮಾಡಿ ಇಂತ ಆಡ್ಸ್ಯಾರಿ. ಈಗ ಎಟ್ಟೊತ್ತಿದ್ರು ನಾ ಡೈವರ್ಸ್ ಮಾಡ್ಕೋತೇನ್ರಿ. ಡೈವರ್ಸ್ ಮಾಡ್ಕೋತ ತಾನ ಅಂದ್ರ ಕೈದಿಂದ ಕೊಟ್ಟು 2 ಲಕ್ಷ ಡೈವರ್ಸ್ ಮಾಡ್ಕೋತ ಅಂದ್ರಿ. ಅಂದ್ರ ಸುದ್ಯಾಕ ನಮ್ ಹಿರಿಯರ ನಾವು ಏನ್ ಅಂದ್ರಿ, ಸಣ್ಣ ಮಕ್ಕಳದಾವು ಬ್ಯಾಡ ಇದನ್ನ ಟೇಷನ್ ಕೊಂಡು ಹೋಗ್ತರಿ. ಟೇಷನ್ದಾಗು 2 ಸಲ ನ್ಯಾಯ ಆಗ್ತದ. ಆದ್ರೂ ಸಣ್ಣ ಮಕ್ಕಳದಾಗ ಕರ್ಕೊಂಡ್ ಹೋಗ್ಕನ್ ಅಂತ ನಾವ್ರಿ ಡೈವರ್ಸ್ ಅಂತಂದ. ಈಗ ಏನ್ ಮಾಡ್ಯಾರ್ರಿ, ನಾವ್ ಹೋಗ್ತಾನರಿ ಕರ್ಕೊಂಡ್ ಹೋಗಾರ್ರಿ. ಸೊಸಿ ಹೋಗ್ತಾನಂತಂದ್ರ ಇವ್ರು ಕರ್ಕೊಂಡ್ ಹೋಗ ಹುಡುಗನ್ ಮ್ಯಾಲ ನ್ಯಾಯ ಮಾಡ್ಕಿರನ್ರಿ. ಇದನ್ನ ಹುಡುಗ ಹಿಂಗ್ ಇದು 3ನೇ ತಾರೀಕು ರೀ. ನಾವು ಕೆಲ್ಸಕ್ಕೆ ಹೋಗಿದ್ವಿ ಕೋರ್ಟ್ನಾಗ ಆದಂಗ ಕಾಣ್ತತ್ರಿ. ಕೋರ್ಟ್ನಾಗ ರೀ ಕೇಸ್ ಒಟ್ಟ 3 ತಿಂಗಳ ಆತ್ರಿ. ಜಗಳ ಆಗಿ ಮಾರ್ಚ್ 2ನೇ ತಾರೀಕಿನ ಜಗಳ ಹತ್ತೈತ್ರಿ. ಜಗಳ ಆಡಿ ಹೋಗ್ಯಾರ್ರಿ. ಮಾರ್ಚ್ 2 ತಾರೀಕಿಂದ ಒಟ್ಟು ಕರ್ಕೊಂಡ್ ಬರಾಕ್ ಹೋಗಿ ಹೊಂಟೋದ್ರಿ ಸಾಯ್ಬ್ರ. ನಾವ್ ಬರಾಕ್ ನಾಯಕ ಬರುದ್ರಿ 2 ದಿನ ಇರುದ್ರಿ. ಮತ್ ಏನಾರ ಮಾಡಿ ಹೋಗುದ್ರಿ. ಹುಡುಗ ಒಮ್ಮೆ ಸ್ಥಾನ ಹಾಕಿಡ್ರಿ. ಆಕಿ 2 ಮಕ್ಳ್ರಿ. ಹಾ ರೀ 2 ಗಂಡ ಅದಾರಿ. 1 7 ವರ್ಷದತ್ರಿ, 1 5 ವರ್ಷದತ್ರಿ. ಯಾರ ಜೋಡಿ ಮಾತಾಡ್ತಾರ ಇವನ್ ದೇವ್ರ ಕೊಟ್ಟು ಇದೈತಿ ನೋಡ್ರಿ. ಫೋನ್ ಹತ್ರ ಸಿಮು ಇದ್ದಂಗ ಕಾಂತತ್ರಿ. ಇದ್ರ ಸಂಬಂಧ ಹತ್ತದ ಜಗಳ್ರಿ. ಯಾರ್ ಪಟ್ಟಾರೋ ಏನ್ ಮಾಡ್ರಿ ಯಾವ ಮಾಡ್ರಿ. ಹಾ ಸೊಸೆದ್ರಿ ಫೋನ್ ರೀ. ಮಾಲಾಶ್ರೀ ಯಾಕೂಬ್ ದೊಡ್ಡಮನಿ ರೀ. ನಮಗ್ ಮಾಹಿತಿ ಇಲ್ರಿ. ಇದ್ರ ಸಂಬಂಧ ಜಗಳಾಡಿ 2 ಸಲ ಜಗಳಾಡಿ ಏನ್ ಮಾಡ್ಕೊಂಡ್ ಹುಡುಗನು 2 ಸಲ ಇಸಾನು ಹಾಕ್ಯಾರ್ರಿ. ಆಕಿ ನಮ್ಮ ಮಗಗ್ರಿ. ಹಾ ರೀ ಆದ್ರೂ ತಿಂದ್ ಮೊಮ್ಮಕ್ಳಿಗೇನು ಇಲ್ಲ. ಮೊಮ್ಮಕ್ಳು ತೊಗೊಂಡ್ ಹೋಗ್ಯಾರ. ಆಕಿ ಕಡಿನ ಅದಾರಿ. ಹಾ ರೀ ಈಗ ಲಾಸ್ಟ್ ಟೇಷನ್ದಾಗ್ರಿ ನಾ ಕರ್ಕೊಂಡ್ ಹೋಗ್ಬೇಕ ನಾವ್ರಿ. ನಾವ್ 2 ಕರ್ಕೊಂಡ್ ಹೋಗಂಗಿಲ್ಲ. ನೀನ್ 10 ವರ್ಷ ಟೈಮ್ ತಗೊಂಡಿ, 1 ವರ್ಷ ಟೈಮ್ ಪಟ್ಟು ಸುಯಾಕ್ರಿ. ನೀ 10 ವರ್ಷ ಟೈಮ್ ತಗೊಂಡಿ ನಾ ಬರ್ದು ಬತ್ತಂದ 2 ಲಕ್ಷ ಕೊಟ್ಟು ಕಾಲ ಮಾಡ್ಕೊತ ಅನ್ನ ಬಿಡ್ಬೇಡಕ್ ಟೇಷನ್ದಾಗ. ನಾವ್ ಕೆಲ್ಸಕ್ಕೆ ಹೋಗಿದ್ರಿ. ಯಾಕಂದ್ರ ನಮ್ಮನ್ನ ಸಾಕಾರ ಓದಲ್ಲಿ ದವಾಖಾನ್ಯಾಗ ಬಿಟ್ಟಿಂದ ಗೊತ್ತಾರ ನಮಗ್ರಿ. ರೈತಲ್ಲಿ ಕೆಲ್ಸಕ್ಕೆ ಹೋಗಿದ್ರು ನಾವು.
ಅಲ್ಲಿಂದ ರಬಕೈ ಬನಟಿಂದ ಬಂದಿರಿ ಈಗ ಜಗಳದಿಂದ ಬಂದ್ರಿ ನಾವು. ನಾವು ಜಗದಾಳ ಗ್ರಾಮದವ್ರಿ. ನಮ್ಮ ಹೆಸರ ದಾವಿದ್ ಅಂತಂದ. ನಮ್ಮ ಮಂಡ್ಯ ಸ್ವಲ್ಪ ದೊಡ್ಡ ಮನೆ. ಅವ್ರ ಗಂಡ ಹೆಂಡತಿ ಅಟ್ರ ಸ್ವಲ್ಪ ನ್ಯಾಯ ಮಾಡ್ಕೊಂಡು ಬಂದಿರಿ. ಅವ್ರು ಯಾರು ಕುಡಿಸಿ ನಾವು ಬಗೆಹರಿಸಿದ್ರಿ. ಬಗೆಹರಿಸಿ ಬೆಳಕು ಬಗೆಹರಿಲ್ಲ ಅವ್ರು. ಒಡಮಳಿ ಒಮ್ಮೆ ಅವ್ರ ನಮ್ಮ ತಮ್ಮಾರ ಆಟ ಕಮಿಟ್ಮೆಂಟ್ ಮಾಡ ಬೆಳಕು ಅವ್ರು ಇದು ಮಾಡಿದ್ರೆ ಕಾಗದ ಆಗಲಿ ಅಂದ್ರೆ ಕಾಗದ ಆಗ್ಲಿಕ್ಕನ ಮಾತು ಒಡಮಳಿ ಕೋಟಿಗೆ ಹಾಕಿದ್ರು. ಆ ನಂತರ ಕೋಟಿ ಹಾಕಿದ ಬೆಳಕ ಏನಂತ್ರಿ ಅವ್ರ ತಾರೀಕು